ಸರ್ಪಭೂಷಣ ಶಿವಯೋಗಿಗಳು ರಚಿಸಿದಂತ ಜ್ಞಾನಶತಕಂ ಎನ್ನುವ ಗ್ರಂಥದ 105ನೇ ಶ್ಲೋಕ ಇಂದಿನ ಹಲೋ 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 ಅವನಿಗೆ ಹಾನಿಕರವಲ್ಲವೆಂದು ಹೇಳಿ ಸರ್ವ ಕರ್ಮ ಪರಿತ್ಯಾಗಿಯಾಗಿ ಸಂಕಲ್ಪರಹಿತನಾಗಿ ಸರ್ವ ಭೋಗ ಸಾಮಗ್ರಿಗಳನ್ನು ತೊರೆದು ಜನರ ಸಂಘವನ್ನ ಬಿಟ್ಟು ದಿಗಂಬರನಾಗಿದ್ದವನಿಗೂ ಮತ್ತು ಕೆಲವು ಸಿದ್ಧಿಗಳನ್ನು ಪಡೆದುಕೊಂಡವನಿಗೂ ಮುಕ್ತಿ ಪ್ರಾಪ್ತಿಯಾಗುವುದೇನು ಎಂಬ ಪ್ರಶ್ನೆಗೆ ಈ ಮುಂದಿನ ಶ್ಲೋಕದಲ್ಲಿ ಆತ ಸರ್ವ ಕರ್ಮಗಳನ್ನು ಬಿಟ್ಟಿರಬಹುದು, ಬೇಕು ಬೇಡ ಅನ್ನುವ ಸಂಕಲ್ಪವನ್ನು ಬಿಟ್ಟಿರಬಹುದು, ಎಲ್ಲಾ ಭೋಗಗಳನ್ನ ತ್ಯಾಗವನ್ನ ಮಾಡಿ ಮೈ ಮೇಲೆ ಒಂದು ಇಲ್ಲದಂತೆ ದಿಗಂಬರನಾಗಿದ್ದರು ಮತ್ತು ಇನ್ನು ಕೆಲವು ಸಿದ್ಧಿಗಳನ್ನ ಪಡೆದುಕೊಂಡವರಿಗೂ ಮುಕ್ತಿ ಆಗುತ್ತದೇನು ಅಂತ ಕೇಳಿದರೆ ಆ ಪ್ರಶ್ನೆಗೆ ಮುಕ್ತಿಯು ಪ್ರಾಪ್ತಿಯಾಗುವುದಿಲ್ಲ. ಮತ್ತೆ ಎದರಿಂದ ಆಗ್ತದ ಅಂದ್ರೆ ಬ್ರಹ್ಮ ವಿದ್ಯೆಯೊಂದೇ ಮುಕ್ತಿ ಪ್ರಧಾನವಾದದ್ದು. ಮೋಕ್ಷಕ್ಕೆ ಏನು ಬೇಕಾಗಿದೆಂದ್ರೆ ಬ್ರಹ್ಮ ವಿದ್ಯೆ. ಈ ಯಾವ ತ್ಯಾಗದ ವಿದ್ಯೆ ಬೇಕಾಗಿಲ್ಲ, ದಿಗಂಬರನಾಗೋದು ಬೇಕಾಗಿಲ್ಲ, ಆಗಬಾರದು ಅಂತ ಅರ್ಥ ಅಲ್ಲ. ಆದರೆ ಆತನಲ್ಲಿ ಬ್ರಹ್ಮ ವಿದ್ಯೆಯೊಂದೇ ಮುಕ್ತಿ ಪ್ರಧಾನವಾದದ್ದು ಎಂಬ ಪ್ರಶ್ನೆಗೆ ಈ ಶ್ಲೋಕದಲ್ಲಿ ಉನ್ಮಥ ತ್ಯಕ್ತ ಕರ್ಮ ಪಶು ಅವಸನ ಭೃತ್ ಕೌಶಿಕ ಕಂದರೌಕ ಕಾಕ ಸಂಕಲ್ಪ ಶೂನ್ಯ ಶಿಶು ಅತಿ ವಿರತಿ ಮೂನಯುಕ್ತೋ ಬಕ ಚ ವೃಕ್ಷ ಕೃತದ್ವಿಹೀನ ಬಹುಕೃತ ಮಹಿಮಾ ಶಾಂಬರಿ ತಂತ್ರ ವಿದ್ವಾನ್ ತೇಷಾಂ ಕಿಂ ವಾ ಅಸ್ತಿ ಜಹಿ ಜಹಿ ಸಹ ಕಥಂ ಬ್ರಹ್ಮಂ ವಿದ್ಯಾಂ ವಿನಾಶಾತ್ ಅಂತ ಶ್ಲೋಕವನ್ನು ಹೇಳ್ತಾ ಬಂದ್ರು. ಕಾರಣ ಏನನ್ನ ಬಿಟ್ಟರೆ ಮೋಕ್ಷ ಆಗ್ತದೇನು, ಬಿಡದೇ ಇದ್ರೆ ಆಗುವುದಿಲ್ಲೇನು ಅಂದ್ರೆ ಹಿಡಿಯುವುದು ಬಿಡುವುದು ಅದು ಬೇರೆ ರೀತಿ. ಕಾರಣ ಬಹಳ ಬಹು ಸುಂದರವಾಗಿರುವಂತ ಅನುಭವದ ಕೆಲವು ದೃಷ್ಟಾಂತಗಳನ್ನ ನಮಗೆ ತಿಳಿಸುವ ಪ್ರಯತ್ನವನ್ನ ಮಾಡ್ತಾರ ಈ ಗ್ರಂಥಕರ್ತರು. ಕಾರಣ ಕೆಲವು ಸಲ ಹುಚ್ಚನು ಕರ್ಮತ್ಯಾಗಿಯು. ಹುಚ್ಚ ಇದ್ನಂದ್ರೆ ಅವನು ಯಾವ ಕರ್ಮವನ್ನು ಮಾಡೋದಿಲ್ಲ. ನಿತ್ಯ ಕರ್ಮ ಇಲ್ಲ, ನೈಮಿತ್ತಿಕ ಕರ್ಮ ಇಲ್ಲ, ಯಾವುದು ಪ್ರಾಯಶ್ಚಿತ್ತ ಕರ್ಮ ಇಲ್ಲ, ಯಾವುದೂ ಕರ್ಮವನ್ನ ಅವನು ಮಾಡೋದಿಲ್ಲ. ಅಂದ್ರೆ ಕರ್ಮವನ್ನ ಮಾಡದೇ ಇದ್ರೆ ಮುಕ್ತಿ, ಮಾಡಿದರೆ ಮುಕ್ತಿ ಇಲ್ಲ ಅಂತ ಅನ್ನುವಂಗಿಲ್ಲ. ಬರೇ ಬ್ರಹ್ಮಜ್ಞಾನ ಇಲ್ಲದೆ ಬರೇ ಕರ್ಮವನ್ನು ತ್ಯಾಗ ಮಾಡಿದರೆ ಹುಚ್ಚನು ಕೂಡ ಕರ್ಮ ತ್ಯಾಗವನ್ನು ಮಾಡ್ತಾನ.
ಹುಚ್ಚನಿಗೆ ಹ್ಮ್ ನಕರ್ಮಣ ಅಂದ್ರೆ ಯಾವ ಕರ್ಮನ್ನು ಮಾಡೋದಿಲ್ಲ ಅಂದ್ರೆ ಅವ್ರು ಮುಕ್ತ ಅಂತ ಹೇಳಕ್ ಬರೋದಿಲ್ಲ. ಹೌದು. ಒಂದನೇದು. ಹ್ಮ್ ಎರಡನೆಯದು ದಿಗಂಬರನಾಗಿದ್ದರೆ ಮುಕ್ತಿ ಪ್ರಾಪ್ತಿಯಾಗುವುದೇನು ಅಂದ್ರೆ ಹ್ಮ್ ಬ್ರಹ್ಮಜ್ಞಾನ ಇಲ್ಲದೆ ಬರೇ ದಿಗಂಬರ ಆಗಿದ್ದರೆ ಹ್ಮ್ ಅವರಿಗೆ ಮೋಕ್ಷ ಪ್ರಾಪ್ತಿ ಆಗುವುದಿಲ್ಲ. ಹ್ಮ್ ಹೇಗೆಂದರೆ ಹ್ಮ್ ಒಂದು ಅಗಸನ ಅಧೀನದಲ್ಲಿ ಇರುವಂತ ಹ್ಮ್ ಸೃಷ್ಟಿಯಲ್ಲಿ ಕತ್ತೆ ಅನ್ನುವಂತ ದೇಹವನ್ನ ಧರಿಸಿ ಬಂದಂತ ಒಂದು ಪ್ರಾಣಿ, ಹ್ಮ್ ಅದರ ಮೇಲೆ ಬಟ್ಟೆನೇ ಇಲ್ಲ. ಹ್ಮ್ ಹ್ಮ್ ಕತ್ತೆ ಮೇಲೆ ಬಟ್ಟೆ ಇದೆ, ನಮ್ಮ ಬಟ್ಟೆ ಇಲ್ಲ ಇಲ್ಲ. ಹ್ಮ್ ಅಂದ್ರೆ ಅರ್ಥಾತ್ ದಿಗಂಬರ ಅಂತ ಗೊತ್ತಾಯ್ತು. ಹ್ಮ್ ಹ್ಮ್ ಮತ್ತೆ ದಿಗಂಬರನಾಗಿದ್ರೆ ಮೋಕ್ಷ ಆಗ್ತದೇನಂದ್ರೆ ಇಲ್ಲ. ಕತ್ತೆ ಕೂಡ ದಿಗಂಬರ ಆಗ್ಯದ, ಕತ್ತೆಗೆ ಮೋಕ್ಷ ಅಂತ ಹೇಳ್ಬೇಕಾತು. ಹ್ಮ್ ಹ್ಮ್ ಕರ್ಮವನ್ನ ಬಿಟ್ಟವನಿಗೆ ಮೋಕ್ಷ ಅಂದ್ರೆ ಹುಚ್ಚ ಕರ್ಮ ಬಿಟ್ಟನ, ಹ್ಮ್ ಹುಚ್ಚನಿಗೂ ಮೋಕ್ಷ ಅಂತ ಹೇಳ್ಬೇಕಾಗ್ತದ. ಹ್ಮ್ ಮತ್ತ ಎಲ್ಲವನ್ನ ತ್ಯಾಗ ಮಾಡಿ ಹ್ಮ್ ಮನೆಯನ್ನ ಬಿಟ್ಟಾನ, ಹ್ಮ್ ಮಠವನ್ನು ಬಿಟ್ಟಾನ, ಹ್ಮ್ ಎಲ್ಲೋ ಒಂದು ಗುಹೆಯಲ್ಲಿ ಹ್ಮ್ ಆತ ವಾಸ ಮಾಡುತ್ತಾನೆ. ಅಂಥವನಿಗೆ ಗ್ರಂಥಕರ್ತರು ಬಹಳ ನಿಷ್ಠೂರವಾಗಿ ಸತ್ಯ ಮಾತನ್ನ ಹೇಳ್ತಾರ. ಒಂದು ಗುಡ್ಡದಲ್ಲಿ ಗುಹೆ ವೃಕ್ಷ ಆಗ್ತದ ಅಂತ ಹೇಳಿದ್ರೆ, ಒಂದು ಗೂಗೆಯು ಕೂಡ ಗುಹೆಯಲ್ಲಿ ವಾಸ ಮಾಡುತ್ತದೆ ಅಂದಾಗ ಆ ಗೂಗೆಯು ಕೂಡ ಮುಕ್ತ ಅಂತ ಹೇಳ್ಬೇಕಾಗ್ತದೆ. ಅದಕ್ಕೆ ಬ್ರಹ್ಮಜ್ಞಾನ ಇಲ್ಲದೆ ಗುಹೆಯಲ್ಲಿ ವಾಸ ಮಾಡಿದ್ರು ಮೋಕ್ಷ ಆಗೋದಿಲ್ಲ. ಮತ್ತು ಕೆಲವು ವ್ಯಕ್ತಿಗಳು ಸಂಕಲ್ಪ ಬೇಕೂನು ಅನ್ನೋದಿಲ್ಲ, ಬೇಡನು ಅನ್ನೋದಿಲ್ಲ. ಅವ್ರು ಯಾವತ್ತೂ ಬೇಕನ್ನಂಗಿಲ್ಲ, ಬೇಡನಂಗಿಲ್ಲ ಅಂತ ಇಷ್ಟಿದ್ರೆ ಸಾಕೇನು ಮುಕ್ತಿಗಂದ್ರೆ ಅವನಿಗೆ ಅದರಿಂದ ಮುಕ್ತಿ ಆಗೋದಿಲ್ಲ. ಯಾಕಾಗದಂದ್ರೆ ಬ್ರಹ್ಮಜ್ಞಾನ ಇಲ್ಲ ಅಂತ. ಬ್ರಹ್ಮಜ್ಞಾನ ಇಲ್ಲದೆ ಅದು ತಾನು ಬೇಕು ಬೇಡ ಅನ್ನುವಂಥದ್ದು ಬಿಟ್ಟಿದ್ದರೂ ಕೂಡ ಬ್ರಹ್ಮಜ್ಞಾನ ಇಲ್ಲದಿದ್ದರೆ ಮೋಕ್ಷ ಆಗೋದಿಲ್ಲ. ಯಾಕೆಂದ್ರೆ ಕಾಯಿ ಕೂಡ ಸಂಕಲ್ಪ ರಹಿತವಾದದ್ದು. ಕಾಯಿ ಯಾವತ್ತೂ ಸಂಕಲ್ಪ ಮಾಡಂಗಿಲ್ಲ. ಇದು ಬೇಕು ಅನ್ನಂಗಿಲ್ಲ, ಇದು ಬೇಡ ಅನ್ನಂಗಿಲ್ಲ. ಅಂದಾಗ ಆ ಕಾಗೆಯು ಕೂಡ ಬ್ರಹ್ಮಜ್ಞಾನ ಆಗದಂತ ಒಪ್ತೇವೇನು ಅಂದ್ರೆ ಇಲ್ಲ. ಇನ್ನು ಕೆಲವು ಜನರಿಗೆ ವೈರಾಗ್ಯ ಇದೆ, ವಿರತಿ. ವಿರತಿ ವೈರಾಗ್ಯ ಅನ್ನೋದು ಆದ್ರೆ ಅವನಿಗೆ ಮೋಕ್ಷ ಆಗ್ತದೇನಂದ್ರೆ ಬ್ರಹ್ಮಜ್ಞಾನ ಇಲ್ಲದೆ ಬರೇ ವೈರಾಗ್ಯ ಇದ್ರೆ ಮೋಕ್ಷ ಆಗೋದಿಲ್ಲ ಅಂತ. ಯಾವುದಿಲ್ಲ ಅಂದ್ರೆ ಬ್ರಹ್ಮಜ್ಞಾನ ಇಲ್ಲದೆ ವೈರಾಗ್ಯ ಇತ್ತು ಅಂದ್ರೆ ಆತಗ ಮೋಕ್ಷ ಆಗೋದಿಲ್ಲ. ಆ ವೈರಾಗ್ಯ ಇದ್ದವನಿಗೆ ಆತದಂದ್ರೆ ಮಗು ಇರ್ತಾವ. ಅದಕ್ಕ ಮನೆಯಲ್ಲಿ ವಾಸ ಮಾಡದ ಮನೆ ಮೇಲೆ ಪ್ರೇಮ ಇಲ್ಲ, ಧನ ಕನಕದ ಮೇಲೆ ಅದಕ್ಕೆ ರಾಗ ಅಂದ್ರೆ ಪ್ರೇಮ ಇಲ್ಲ.
ಹಡೆದಂತ ತಂದೆ ತಾಯಿಗಳಾರ ಹ್ಮ್ ಆ ತಂದೆ ತಾಯಿಗಳ ಮೇಲೆ ಹ್ಮ್ ಆ ಶಿಶುವಿಗೆ ಪ್ರೇಮ ಇಲ್ಲ. ಹ್ಮ್ ಹ್ಮ್ ಎಲ್ಲದರಲ್ಲಿಯೂ ಆ ಶಿಶು. ಹ್ಮ್ ಮತ್ತೆ ಆ ಬಾಲಕನಲ್ಲಿ ಹ್ಮ್ ಅವನಿಗೂ ಮುಕ್ತಿ ಆಗ್ತದಂತ ಏನು ಅಂದ್ರೆ ಹ್ಮ್ ಹಲೋ ಮೌನಿಯಾಗಿದ್ರೆ ಅವನಿಗೆ ಮೋಕ್ಷ ಆಗ್ತದೆ ಏನು ಅಂದ್ರೆ ಅವನಿಗೂ ಕೂಡ ಮೋಕ್ಷ ಆಗುವುದಿಲ್ಲ. ಯಾಕೆ ರೀ? ಅವನಲ್ಲಿ ಮೌನಿಯಾನ ಅವನಿಗೆ ಯಾಕೆ ಮೋಕ್ಷ ಪ್ರಾಪ್ತಿ ಆಗೋದಿಲ್ಲ ಅಂದ್ರೆ ಬ್ರಹ್ಮಜ್ಞಾನ ಇಲ್ಲದೆ ಮೌನಿಯಾಗಿದ್ದರೆ ಅವನಿಗೆ ಮೋಕ್ಷ ಆಗೋದಿಲ್ಲ. ಹೇಗೆಂದ್ರೆ ಬಕಪಕ್ಷಿ ಎನ್ನುವಂಥದ್ದು ಒಂದು ಪಕ್ಷಿ. ಅದು ಯಾವಾಗಲೂ ಮಾತನಾಡದೆ ಮೌನವಾಗಿಯೇ ಇರುತ್ತೆ. ಮೌನದಿಂದ ಇರುವಂತ ಬಕಪಕ್ಷಿಗೆ ಮುಕ್ತಿ ಅಂತ ಹೇಳಲಿಕ್ಕೆ ಸಾಧ್ಯವೇ ಅಂದ್ರೆ ಸಾಧ್ಯ ಇಲ್ಲ. ಅಂದರೆ ಇನ್ನು ಕೆಲವು ಜನರು ಹಸಿವು ತೃಷಗಳೇ ಇಲ್ಲದ್ದೆ. ಅವರು ಹಸಿವಾದ್ರೆ ಅನ್ನ ಸ್ವೀಕಾರ ಮಾಡಂಗಿಲ್ಲ, ತೃಷೆ ಅಂದ್ರೆ ನೀರ್ ಕುಡಿಯಂಗಿಲ್ಲ, ಬಾಯಿ ಹಿಡಿದ್ರೆ ಅನ್ನ ನೀರು ಎರಡನ್ನ ಬಿಟ್ಟು ತ್ಯಾಗ ಮಾಡಿದವರಲ್ಲ. ಅಂತವರಿಗೆ ಮೋಕ್ಷ ಪ್ರಾಪ್ತಿ ಆಗುವುದೇನು ಅಂದ್ರೆ ಅವರಿಗೂ ಮೋಕ್ಷ ಪ್ರಾಪ್ತಿ ಆಗುವುದಿಲ್ಲ. ಒಂದ್ ವೇಳೆ ಆಗುತ್ತದೆ ಅಂದ್ರೆ ಈ ಜಗತ್ತಿನಲ್ಲಿ ಕಾಣುವಂತ ವೃಕ್ಷ ಅಂದ್ರೆ ಮರಗಳು. ಆ ಮರಗಳು ಎಂದು ಅನ್ನ ನೀರನ್ನ ಸೇವಿಸದೆ ಹುಟ್ಟಿನಿಂದ ಸಾಯುವ ಪರ್ಯಂತರವಾಗಿ ಎರಡನ್ನ ಬಿಟ್ಟೇ ಅವು ನೋಡ್ರವು. ಅದಕ್ಕೆ ಇಲ್ಲಿ ಅನ್ನ ತಿನ್ನಂಗಿಲ್ಲ, ಎಲ್ಲಿ ನೀರು ಕುಡಿಯಂಗಿಲ್ಲ ಅವು. ಇವೆ ಎರಡು ಬಿಟ್ಟ ಅವಲ್ರವು. ಮತ್ತೆ ಆ ರೀತಿ ಅನ್ನ ನೀರನ್ನ ಬಿಟ್ಟವರಿಗೆ ಮೋಕ್ಷ ಪ್ರಾಪ್ತಿ ಆಗ್ತದಂದ್ರೆ ಗಿಡಗಳಿಗೂ ಕೂಡ ಮೋಕ್ಷ ಆಗುತ್ತ ಅಂತ ಒಪ್ಪಬೇಕಾಗ್ತದೆ. ಅದು ಒಪ್ಪಲಿಕ್ಕೆ ಬರೋದಿಲ್ಲ. ಇದೇ ರೀತಿ ಆತ ಅನಂತ ವಿದ್ಯೆಗಳನ್ನು ಕಲ್ತಿರ್ತಾನೆ. ಬಹುಕೃತ ಮಹಿಮಾನು ಅನೇಕ ಮಹಿಮೆಗಳನ್ನ ಪ್ರಕಟ ಮಾಡ್ತಾನ ಲೋಕದಲ್ಲಿ. ಅವನಿಗೆ ಬ್ರಹ್ಮಜ್ಞಾನ ಅಂದ್ರೆ ಮೋಕ್ಷ ಪ್ರಾಪ್ತಿ ಆಗುತ್ತದೆ ಅಂದ್ರೆ ಅವನಿಗೂ ಕೂಡ ಮೋಕ್ಷ ಆಗುವುದಿಲ್ಲ. ಕಾರಣ ಅವನಿಗೆ ಅನಂತ ಶಾಂಬರಿ ಅನ್ನುವಂತ ವಿದ್ಯೆ, ತಂತ್ರವಿದ್ಯೆ, ಮಂತ್ರವಿದ್ಯೆ, ಎಲ್ಲಾ ವಿದ್ಯೆಗಳನ್ನ ಕಲಿತು ಜಗತ್ತಿನಲ್ಲಿ ಮಹಿಮಾ ಪುರುಷ, ಸಿದ್ಧಿ ಪುರುಷ ಅಂತ ಅನ್ನಿಸಿಕೊಂಡಿದ್ದರೂ ಕೂಡ ಅವರಿಗೆ ಮೋಕ್ಷ ಆಗಬಹುದೇನು ಅಂದ್ರೆ ಬ್ರಹ್ಮಜ್ಞಾನ ಇಲ್ಲದೆ ಇವೆಲ್ಲ ಇದ್ದರೂ ಕೂಡ ಅವನಿಗೂ ಮೋಕ್ಷ ಪ್ರಾಪ್ತಿ ಆಗುವುದಿಲ್ಲ. ಇನ್ನ ಏನ್ ಹೇಳ್ಬೇಕಮ್ಮ?
ಬ್ರಹ್ಮ. ಆದರೇನು ಇಲ್ಲಿಗೆ ಸಾಕು ಬಿಡಂದ್ರ ಅವ್ರು. ಯಾಕೆಂದರೆ ಇವರಿಗೆ ಮುಕ್ತಿ ಉಂಟೇನೋ ಅಂದ್ರೆ ಮುಕ್ತಿ ಇಲ್ಲ. ಕಾರಣ ಏನಂದ್ರೆ ಮುಕ್ತಿಗೆ ಅಂದ್ರೆ ಏನ್ ಅರ್ಥ ಮಾಡ್ಬೇಕ್ರಿ? ಮುಕ್ತಿಗೆ ಬ್ರಹ್ಮವಿದ್ಯೆ ಒಂದು ಸಾಕು, ಉಳಿದವ ಅವಶ್ಯಕತೆ ಇಲ್ಲ. ಉಳಿದೆಲ್ಲವೂ ಇದ್ದರೂ ಕೂಡ ಬ್ರಹ್ಮವಿದ್ಯೆ ಒಂದಿಲ್ಲದರೆ ಇವೆಲ್ಲವೂ ಪ್ರಯೋಜನಕರ್ತರು ನಮಗೆ ಉಪದೇಶವನ್ನು ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ಯಾರ. ಅದರ ವಿಶೇಷವಾದ ಅರ್ಥದಲ್ಲಿ ಜಗತ್ತಿನಲ್ಲಿ ಭೂತಕಾಲ, ವರ್ತಮಾನ ಕಾಲ, ಇವು ಮೂರು ಕಾಲಗಳಲ್ಲಿ ಹಿಂದೇನೂ ಮುಕ್ತರಾದವರು ಇದ್ದಾರೆ. ಇಂದು ವರ್ತಮಾನ ಕಾಲದಲ್ಲಿ ಮುಕ್ತರಾಗುವವರು ಇದ್ದಾರೆ, ಮುಕ್ತರಾದವರು ಇದ್ದಾರೆ. ಮುಂದೆ ಬರುವಂತ ಭವಿಷ್ಯತ್ ಕಾಲದಲ್ಲಿ ಕೂಡ ಮುಕ್ತರಾಗುವವರು ಇದ್ದಾರೆ, ಮುಕ್ತರು ಇರುವರು. ಎದರ ಬಲದಿಂದ ಅಂದ್ರೆ ಬ್ರಹ್ಮವಿದ್ಯೆಯಿಂದ. ಬ್ರಹ್ಮವಿದ್ಯೆಯಿಂದೇ ಮುಕ್ತಿಗೆ ಪ್ರಧಾನವಾದ ವಿದ್ಯೆ. ಅದಕ್ಕಾಗಿ ಏನಿದ್ದರೇನು ಒಂದಿಲ್ಲದರೆ ಕಾನನದ ಬೆಳದಿಂಗಳಂತೆ ನಿಷ್ಪತ್ತಿ ಹೇಳಿದರು. ಕಾರಣ ಪ್ರಾಪ್ತಿಗೆ ಬ್ರಹ್ಮ ಜ್ಞಾನ ಒಂದೇ ಸಾಧನ. ಏನ್ ಬ್ರಹ್ಮ ಜ್ಞಾನ? ಅದು ಕರ್ಮ ಜ್ಞಾನ ಅಲ್ಲ, ಉಪಾಸನ ಜ್ಞಾನ ಅಲ್ಲ. ಬ್ರಹ್ಮೈಕ ಜ್ಞಾನ ಒಂದೇ ಸಾಧನವಾಗಲಿ, ಮತ್ತಾವುದು ಸಾಧನವಲ್ಲ. ಯಾಕಂದ್ರೆ ಪದೇ ಪದೇ ವಿಚಾರ ಮಾಡ್ತೀವಿ, ಈ ಬ್ರಹ್ಮ ಜ್ಞಾನದಿಂದಲೇ ಅಜ್ಞಾನ ನಷ್ಟ ಆಗೋದು. ಅಜ್ಞಾನಕ್ಕ ವೈರಿ ಯಾವ್ದ್ರಿ? ಬ್ರಹ್ಮಜ್ಞಾನ. ದೇಹ ಭಾವನ ಕೆಡಿಸಬೇಕಾಗಿದ್ರೆ ಬ್ರಹ್ಮಜ್ಞಾನನೇ ಬೇಕು. ದೇಹ ಉಳಿಸಿರ್ಬೇಕು, ದೇಹ ಭಾವ ಕಳೆದಿರ್ಬೇಕು. ಈ ಶಾಸ್ತ್ರ ಕೇಳಿದ್ಮೇಲೆ ಏನು ಅಂದ್ರೆ ದೇಹ ನಾಶ ಮಾಡೋದಲ್ಲ, ದೇಹ ಉಳಿಸಿರ್ಬೇಕು, ದೇಹದ ಭಾವವನ್ನು ನಷ್ಟ ಮಾಡಬೇಕು. ಆ ನಷ್ಟ ಮಾಡ್ಲಿಕ್ಕೆ ಮುಖ್ಯ ಸಾಧನ ಯಾವುದಂದ್ರೆ ಬ್ರಹ್ಮ ಆತ್ಮೈಕ ಜ್ಞಾನ ಒಂದು. ಅಂದ್ರೆ ಶಿವ ಜೀವರ ಏಕತ್ವವನ್ನ ಮಾಡುವಂತ ಬ್ರಹ್ಮಜ್ಞಾನ ಅಂದ್ರು. ಅದು ಎಲ್ಲಿದರಿ ಅಂತ ಹೇಳಿದ್ರೆ ಪರಮಾತ್ಮನ ವೇದದ ಚಾಂದೋಗ್ಯ ಶಿತ್ತಿನಲ್ಲಿ ತತ್ವಮಸಿ ಮಹಾವಾಕ್ಯದ ಉಪದೇಶದಲ್ಲಿ ವೇದಾಂತದ ಅಂತ್ಯ ಭಾಗದಲ್ಲಿ ಇರುವಂತ ಜ್ಞಾನ. ಅದನ್ನ ಹೇಗೆ ಪಡೆಯುವುದು ಮಾಡ್ಬೇಕಲ್ಲ. ಎಲ್ಲೋ ಒಂದು ನಮಗೆ ಬೇಕಿದ್ದಂತ ವಸ್ತು ಎಲ್ಲೋ ಒಂದು ಕಡೆ ಸಿಗುತ್ತದೆ ಅಂತ ಗೊತ್ತಾದ್ರೂ ಕೂಡ ಆ ವಸ್ತುವ ನಾವು ಯಾವ ರೀತಿ ಹೋಗಿ ಅದನ್ನು ಪಡೆದುಕೊಳ್ಳಬಹುದು. ನಾವು ಪೋಸ್ಟನಿಂದ ಪಡೆಬಹುದು,
ಅಥವಾ ಇನ್ನೊಂದು ಕೊರಿಯರ್ ಸರ್ವಿಸ್ ನಲ್ಲಿ ತರಿಸಬಹುದು, ಹ್ಮ್ ಹ್ಮ್ ಅಥವಾ ಸ್ವತಃ ನಾವು ಅಲ್ಲಿಗೆ ಹೋಗ್ಬೇಕು. ಹ್ಮ್ ಹೀಗೆ ಒಂದು ವಸ್ತುವನ್ನ ಪಡಿಬೇಕಾಗಿದ್ರೆ ಹಲವು ರೀತಿಯ ಸಾಧನಗಳು. ಹ್ಮ್ ಹೌದು. ಈ ಬ್ರಹ್ಮಜ್ಞಾನ ಎಲ್ಲಿದೆ? ವೇದಾಂತದ ಶಿರೋಭಾಗದಲ್ಲಿ ಇದೆ. ಹ್ಮ್ ಹೌದು. ಹ್ಮ್ ಹ್ಮ್ ಬಟ್ ಅದನ್ನ ಪಡೆಯೋದು ಹೇಗೆ ಹ್ಮ್ ಅಂದ್ರೆ ಹ್ಮ್ ಶ್ರೋತ್ರಿಯತ್ವ ಬ್ರಹ್ಮನಿಷ್ಠತ್ವ ಉಳ್ಳಂತ ಬಲ್ಲಂತ ಹ್ಮ್ ಸದ್ಗುರುಗಳಿಂದಲೇ ಅದನ್ನ ಪಡಿಬೇಕು. ಹ್ಮ್ ಹೌದು. ಹೌದು. ಯಾರೆಂದರೆ ಶ್ರೋತ್ರಿಯತ್ವ ಹ್ಮ್ ಉಳ್ಳಂತ ಹ್ಮ್ ಗುರುಗಳಿಂದಲೇ ಅದನ್ನ ಪಡಿಬೇಕು ವಿನಃ ಹ್ಮ್ ಹ್ಮ್ ಬೇರೆ ರೀತಿ ಅದನ್ನ ಪಡಿಲಿಕ್ಕೆ ಸಾಧ್ಯನೇ ಇಲ್ಲ. ಹ್ಮ್ ಹೌದು. ಹೌದು. ಅಮೇರಿಕ ಚೈನಾದಲ್ಲಿರುವಂತ ದೊಡ್ಡ ವಸ್ತುಗಳನ್ನ ಹ್ಮ್ ಹ್ಮ್ ನಾವು ಇಲ್ಲಿ ಭಾರತಕ್ಕೆ ತರಬೇಕು ಅಂದ್ರೆ ಹ್ಮ್ ಹ್ಮ್ ಕೆಲವು ವಸ್ತುಗಳನ್ನ ವಿಮಾನದ ಮುಖಾಂತರ ತರಬಹುದು, ಹ್ಮ್ ಹ್ಮ್ ಇನ್ನೂ ಕೆಲವು ವಸ್ತುಗಳನ್ನ ಹಡಗಿನ ಮುಖಾಂತರ ಮಾತ್ರ ತರಲಿಕ್ಕೆ ಸಾಧ್ಯ. ಹ್ಮ್ ಈ ಹಡಗಿನ ಸಾಧನೆ ಇಲ್ಲದೆ ಭಾರವಾದ ಹ್ಮ್ ನಾವು ಪಡೆಯಲಿಕ್ಕೆ ಸಾಧ್ಯನೇ ಇಲ್ಲ. ಹ್ಮ್ ಅದೇ ರೀತಿ ಶ್ರೇಷ್ಠವಾದ ಬ್ರಹ್ಮಜ್ಞಾನವನ್ನ ಪಡಿಬೇಕಾಗಿದ್ದಂದ್ರೆ ಹ್ಮ್ ಸದ್ಗುರುವಿನ ಮುಖೇನೆ ಪಡಿಬೇಕು ವಿನಃ ಹ್ಮ್ ಹ್ಮ್ ಅದಕ್ಕೆ ಬೇರೊಂದು ಸಾಧನವಿಲ್ಲ. ಹ್ಮ್ ಹೌದು. ಈ ರೀತಿ ಹ್ಮ್ ಹ್ಮ್ ಕರ್ಮಗಳನ್ನು ತ್ಯಾಗ ಮಾಡುವುದು ಹ್ಮ್ ಹ್ಮ್ ಸಾಧನ ಅಂದ್ರೆ ಅದು ಅಲ್ಲ. ಹ್ಮ್ ಹ್ಮ್ ಗುಡ್ಡ ಗುಹೆಗಳನ್ನು ಸೇರುವುದು ಅಂದ್ರೆ ಅದು ಸಾಧನವಲ್ಲ. ಹ್ಮ್ ಹ್ಮ್ ಇಲ್ಲ ಮೌನಿಯಾಗಿದ್ರೆ ಹ್ಮ್ ಸಾಕು ಅಂದ್ರೆ ಅದು ಸಾಧನವಲ್ಲ. ಹ್ಮ್ ಹ್ಮ್ ಯಾಕಂದ್ರೆ ಮೇಲೆ ಹೇಳ್ಯಾರ ಉತ್ಸಾಹ ಕರ್ಮ ತ್ಯಾಗ ಮಾಡೋಣ ಅಂತ. ಹ್ಮ್ 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 ಅಂದ್ರೆ ನೀನು ತ್ಯಾಗ ಮಾಡೋದ್ರಿಂದ ಹ್ಮ್ ಪ್ರಯೋಜನ ಇಲ್ಲ. ಹ್ಮ್ ಹ್ಮ್ ಮತ್ತೆ ಗುಡ್ಡ ಗುಹೆಗಳು ಸೇರುವುದರಿಂದ ಪ್ರಯೋಜನವಿಲ್ಲ. ಹ್ಮ್ ಹ್ಮ್ ಅದು ಗೂಗೆನು ಮಾಡ್ತದಂತ. ಹ್ಮ್ ಹ್ಮ್ ಮೌನಿಯಾಗಿರುವುದು ಪ್ರಯೋಜನ ಅಂದ್ರೆ ಅದು ಪ್ರಯೋಜನ ಇಲ್ಲ. ಹ್ಮ್ ಹ್ಮ್ ಯಾಕೆಂದ್ರೆ ಹ್ಮ್ ಅದು ಕಾಗೆ ಕೂಡ ಹ್ಮ್ ಬಕಪಕ್ಷ ಮೌನಿಯಾಗಿರ್ತದ, ಹ್ಮ್ ಹ್ಮ್ ಅದು ಪ್ರಯೋಜನ ಇಲ್ಲ. ಹ್ಮ್ ಹ್ಮ್ ಸಿದ್ಧಿಗಳನ್ನು ಪಡೆದು ಮಹಿಮೆಗಳನ್ನು ತೋರಿಸುವುದು ಪ್ರಯೋಜನ ಅಂದ್ರೆ ಹ್ಮ್ ಹ್ಮ್ ಅದು ಪ್ರಯೋಜನ ಅಲ್ಲ ಅಂದ್ರೆ. ಹ್ಮ್ 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 ಪ್ರಯೋಜನ ಏನು ಮುಕ್ತಿಗಂದ್ರೆ ಕತ್ತೆ ಕೂಡ ದಿಗಂಬರನಾಗಿದೆ. ಹ್ಮ್ ಹ್ಮ್ ಕತ್ತೆಯಂತೆ ನೀನು ದಿಗಂಬರನಾದರೂ ಕೂಡ ಪ್ರಯೋಜನವಿಲ್ಲ. ಹ್ಮ್ ಹ್ಮ್ ಇತ್ಯಾದಿಗಳು ಯಾವುವು ಮುಕ್ತಿಗೆ ಸಾಧನಗಳೇ ಅಲ್ಲ. ಹ್ಮ್ ಹ್ಮ್ ಯಾವುದಕ್ಕೆ ಸಾಧನ ಅಲ್ರಿ? ಮುಕ್ತಿಗೆ ಸಾಧನವಲ್ಲ. ಮುಕ್ತಿಗೆ ಸಾಧನವೆಂದು ಹಠ ಹಿಡಿದರೆ ಹ್ಮ್ ಇಲ್ರಿ, ಇವುಗಳಲ್ಲಿ ಏನಾದರೂ ಒಂದು ಹ್ಮ್ ಇದ್ದರೆ ಮಾತ್ರ ಮೋಕ್ಷಕ್ಕೆ ಸಾಧನ ಅಂತ ಹ್ಮ್ ಬಹಳ ಹಠವನ್ನ ತರ್ಕವನ್ನ ಹ್ಮ್ ಹ್ಮ್ ಮಾಡಿದ್ದಾದರೆ ಹ್ಮ್ ಗ್ರಂಥಕರ್ತರು ಹ್ಮ್ ಪಶು ಅಂದ್ರೆ ದನ, ಹ್ಮ್ ಹ್ಮ್ ಪಕ್ಷಿ ಅಂದ್ರೆ ಹಾಡುವಂತ ಹಕ್ಕಿ, ಹ್ಮ್ ಹ್ಮ್ ವೃಕ್ಷ ಅಂದ್ರೆ ಅನ್ನ ನೀರನ್ನ ಬಿಟ್ಟಿರುವಂತ ಗಿಡ, ಹ್ಮ್ ಇವುಗಳಿಗೂ ಸಹ ಮುಕ್ತಿಯಾಗಬೇಕೆಂದು ಹ್ಮ್ ಒಪ್ಪಿಕೊಳ್ಳಬೇಕಾಗುತ್ತದೆ ಎಂದು ಹ್ಮ್ ಶಿಟ್ಟಿನಿಂದ ಹೇಳುತ್ತಾರೆ. ಹ್ಮ್ ಹ್ಮ್
ಚಿತ್ರದಿಂದ ಹೇಳ್ತಾರಂತ ಅರ್ಥ. ಅವನ್ನೆಲ್ಲ ಹೌದು. ನಿಷ್ಠೂರದಿಂದ ಹ್ಮ್ ಹ್ಮ್ ಹೇಳುವರು. ಹ್ಮ್ ಯಾಕೆಂದರೆ ಹ್ಮ್ ಕರ್ಮ ತ್ಯಾಗಿಯೇ ಮುಕ್ತಿಯನ್ನು ಹೇಳಿದರೆ ಹ್ಮ್ ಈತನು ಕೂಡ ಕರ್ಮ ತ್ಯಾಗಿಯಾದ್ದರಿಂದ ಹ್ಮ್ ಅವನಿಗೂ ಮುಕ್ತಿ ಆಗುತ್ತದೆಂದು ಒಪ್ಪಿಕೋ. ಹ್ಮ್ 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 ಇಲ್ರಿ ಹೆಂಗ್ ಒಪ್ಲಿಕ್ಕೆ ಆಗ್ತದ? ಹ್ಮ್ 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 ಸರಿ, ಹ್ಮ್ ಹ್ಮ್ ದಿಗಂಬರಿಗೆ ಮುಕ್ತಿ ಎಂದರೆ ಹ್ಮ್ ಕಥೆಯು ದಿಗಂಬರವಾಗಿ ಇರುತ್ತದೆ, ಹ್ಮ್ ಹ್ಮ್ ಅದಕ್ಕೂ ಮುಕ್ತಿ ಆಗುತ್ತೆ ಎಂಬುದನ್ನು ಒಡಂಬಡು ಒಪ್ಪಿಕೋ ಅಂದ್ರೆ ಹ್ಮ್ ಹ್ಮ್ ಇಲ್ರಿ ಹ್ಮ್ ಹೇಗೆ ಒಪ್ಪಿಕೊಳ್ಳಲಿಕ್ಕೆ ಸಾಧ್ಯ? ಹ್ಮ್ ಹ್ಮ್ ಮತ್ತ ಗುಹೆಗಳಲ್ಲಿ ಇದ್ದರೆ ಮುಕ್ತಿ ಎಂದರೆ ಹ್ಮ್ ಗುಹೆಯಲ್ಲಿ ಮನೆ ಮಾಡಿಕೊಂಡಿರುತ್ತದೆ, ಹ್ಮ್ ಹ್ಮ್ ಅದಕ್ಕೂ ಮುಕ್ತಿಯುವುದೆಂದು ಒಪ್ಪು ಅಂದ್ರೆ ಹ್ಮ್ ಒಪ್ಪಲಿಕ್ಕೆ ಆಗುವುದಿಲ್ಲ. ಹ್ಮ್ ಸರಿ, ಸಂಕಲ್ಪ ರಹಿತರಿಗೆ ಹ್ಮ್ ನೀವು ಶುಚಿ ಹ್ಮ್ ಹ್ಮ್ ಅಶುಚಿ, ಹ್ಮ್ ಪವಿತ್ರ ಅಪವಿತ್ರ ಎಂಬ ಸಂಕಲ್ಪ ರಹಿತವಾಗಿರುತ್ತದೆ. ಹ್ಮ್ ಹಾಗೆಯೇ ಇದು ಒಳ್ಳೆಯದು, ಇದು ಕೆಟ್ಟದು, ಹ್ಮ್ ಶುದ್ಧವಾದದ್ದು ಅಶುದ್ಧವಾದದ್ದು ಯಾವುದೂ ಇಲ್ಲ ಅದಕ್ಕೆ. ಹ್ಮ್ ಹ್ಮ್ ಅಂದಾಗ ಆ ಕಾಗೆಗೂ ಮುಕ್ತಿ ಆಗುತ್ತದೆ ಎಂಬುದನ್ನು ಹೌದೇನು ಅಂದ್ರೆ ಹ್ಮ್ ಒಪ್ಲಿಕ್ಕೆ ಬರೋದಿಲ್ರಿ, ಹ್ಮ್ ಹೌದನ್ನಕ್ಕೆ ಹೇಗೆ ಸಾಧ್ಯ ರೀ ಅಂತ ಅಂತೀವಿ. ಹ್ಮ್ ಅದೇ ಪ್ರಕಾರವಾಗಿ ಹ್ಮ್ ತನಗೆ ಮುಕ್ತಿ ಆಗುವುದೆಂದು ಹ್ಮ್ ಹೇಳಿದರೆ ಹ್ಮ್ ಹ್ಮ್ ತಿಂಗಳ ಬಾಲಕನೇ ಹ್ಮ್ ಹ್ಮ್ ಎಷ್ಟು ಸಮ 3 ತಿಂಗಳದ ಬಾಲಕಲ್ಲ, 6 ತಿಂಗಳದ ಬಾಲಕಲ್ಲ, ವರ್ಷದ ಬಾಲಕಲ್ಲ, ಹ್ಮ್ ಹ್ಮ್ ಹುಟ್ಟಿದ 1 ತಿಂಗಳ ಬಾಲಕನಿಗೆ ಹ್ಮ್ ಹ್ಮ್ ಯಾವ ಇಚ್ಛೆಯೂ ಇರುವುದಿಲ್ಲ. ಹ್ಮ್ 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 ಅವನಿಗೆ ಎದರ ಮೇಲೆ ಇಚ್ಛೆ ಇಲ್ಲ ನೋಡಮ್ಮ. ಹೌದು. ಮನೆ ಮೇಲೆ ಇಚ್ಛೆ ಇಲ್ಲ, ಮಠದ ಮೇಲೆ ಇಚ್ಛೆ ಇಲ್ಲ, ಹ್ಮ್ ಹ್ಮ್ ತಂದೆ ಮೇಲೆ ಇಚ್ಛೆ ಇಲ್ಲ, ತಾಯಿ ಮೇಲೆ ಇಚ್ಛೆ ಇಲ್ಲ, ಹ್ಮ್ ಮನೆಯಲ್ಲಿ ಇರುವಂತ ಯಾವುದೇ ವಸ್ತು ಮೇಲೆ ಇಚ್ಛೆ ಇಲ್ಲ. ಹ್ಮ್ ಅಷ್ಟೇ ಯಾಕೆ ಹ್ಮ್ ಅದು ತಾಯಿಯ ಹಾಲಿನ ಮೇಲೆ ಹ್ಮ್ ಕುಡಿಬೇಕು ಅನ್ನುವಂತ ಇಚ್ಛೆಯನ್ನು ಬಿಟ್ಟಿರ್ತದ ಆ ಒಂದು ಬಾಲಕ. ಹ್ಮ್ ಅದ ಹಾಲು ಕುಡಿಬೇಕಂತ ಎಂದನ ಹ್ಮ್ ಹ್ಮ್ ಪ್ರೇಮವನ್ನ ರಾಗವನ್ನ ಮಾಡೋದಿಲ್ಲ, ಮಾಡಿಲ್ಲ. ಹ್ಮ್ ತಾಯಿಯೇ ಹ್ಮ್ ಆ ಮಗುವಿಗೆ ಹಾಲನ್ನ ಉಣಿಸುವಂತೆ. ಹ್ಮ್ ಅದ ಮಗು ಮಾತ್ರ ಅದಕ್ಕ ಬೇಕಾಗಿಲ್ಲ ಅಂತ. ಹ್ಮ್ ಆ ಸಮಯದಲ್ಲಿ ಹ್ಮ್ ಅಂದಾಗ ಆ ತಿಂಗಳ ಬಾಲಕನಿಗೆ ಯಾವ ವಿಷಯದ ಇಚ್ಛೆ ಇರುವುದಿಲ್ಲ. ಹ್ಮ್ ಅದಕ್ಕೆ ನಾವೇ ಹೇಳ್ತೀವಿ, ಇದು ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಎಲ್ಲಾ ವಿಷಯಗಳನ್ನ ಇಟ್ಟರು ಕೂಡ ಯಾವ ವಿಷಯದ ಮೇಲೆ ಇಚ್ಛೆ ಇಲ್ಲ. ಅಂದಾಗ ಅದಕ್ಕೂ ಮುಕ್ತಿ ಆಗುತ್ತದೆ ಎಂಬುದಕ್ಕೆ ನೀನು ಸಹಿ ಮಾಡುವೆಯೇನು? ಅವ್ರಿಗೆ ನಿಷ್ಠುರವಾಗಿ ಹೇಳಿ ಹೇಳಿ ಸಾಕಾಗಿ ಮತ್ತೆ ಕೇಳ್ತಾ 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 ಹೋದಂತೆಲ್ಲ ಹೇಳಿ ಹೇಳಿ ಕೊನೆಗೆ ನಿನ್ನಂತೆ ನೀನು ಒಪ್ಪಿಕೋ. ಸಹಿ ಮಾಡ್ತಿದ್ದೇನು ಅಂದ್ರೆ ಮಾಡೋದಿಲ್ಲ. ಯಾಕಂದ್ರೆ ಇವ್ರಿಗೆಲ್ಲ ಮುಕ್ತಿ ಆಗದಂತ ಹೆಂಗ್ ಒಪ್ಲಿಕ್ಕೆ ಸಾಧ್ಯ ಅವರು? ಮತ್ತು ಹಲವು ಸಿದ್ಧಿಗಳನ್ನ ಪಡೆದು ಮತ್ತು ಇನ್ನೂ ಹಲವು
ನೇತ್ರ ಸಿದ್ಧಿನ ಅದ ಹ್ಮ್ ಹ್ಮ್ ಇವೆಲ್ಲ ಹ್ಮ್